ದಿನ ದೇವರ ವಾಕ್ಯ ಸಂದೇಶಕ್ಕೆ ಹೋಗುವ ಹಾಗೆ ಲೂಕನ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನದಿಂದ 31ನೇ ವಚನದವರೆಗೂ 11 ವಚನಗಳನ್ನು ಓದುತ್ತೇನೆ. ಎಲ್ಲರೂ ಗಮನ ಕೊಟ್ಟು ಕೇಳಿ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಅವನ ಮನೆ ಬಾಗಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷೆಗಾರನು ಬಿದ್ದುಕೊಂಡಿದ್ದನು. ಇವನ ಮೈತುಂಬಾ ಹುಣ್ಣಿದ್ದವು. ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು. ಹೀಗಿರುವಲ್ಲಿ ಸ್ವಲ್ಪ ಕಾಲವಾದ ಮೇಲೆ ಆ ಭಿಕ್ಷೆಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ವರ್ಗಿಸಿದನು. ಆ ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು. ಅವನು ತನ್ನ ತುದಿಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ. ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಆದರೆ ಅಬ್ರಹಾಮನು, ಕಂದಾ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದಿ. ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಈಗಲಾದರೋ ಇಲ್ಲಿ ಅವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡ ಡೊಂಗರ ಸ್ಥಾಪಿಸಿಯದೆ. ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವವರು ಹೋಗಲಾರರು, ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರೂ ದಾಟುವುದಕ್ಕಾಗದು ಅಂದನು. ಆಗ ಅವನು, ಅಪ್ಪಾ, ಹಾಗಾದರೆ ಲಾಜರನನ್ನು ನನ್ನ ತಂದೆ ಮನೆಗೆ ಕಳಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನನಗೆ 5 ಮಂದಿ ಅಣ್ಣ ತಮ್ಮಂದಿರಿದ್ದಾರೆ. ಅವರೂ ಸಹ ಈ ಯಾತನೆ ಸ್ಥಳಕ್ಕೆ ಬಂದಾರು ಬಾರದಂತೆ ಅವನು ತಾನು ಕಂಡದ್ದನ್ನು ಅವರಿಗೆ ಚೆನ್ನಾಗಿ ಹೇಳಲಿ ಅಂದನು. ಆದರೆ ಅಬ್ರಹಾಮನು, ಮೋಶೆಯ ಧರ್ಮಶಾಸ್ತ್ರವೂ ಪ್ರವಾದಿಗಳ ಗ್ರಂಥಗಳೂ ಅವರಲ್ಲಿ ಅವೇ, ಅವುಗಳನ್ನು ಕೇಳಲಿ ಅನ್ನಲು ಅವನು, ತಂದೆಯೇ ಅಬ್ರಹಾಮನೇ, ಹಾಗಲ್ಲ. ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಎಂಬುದಾಗಿ ಆ ಐಶ್ವರ್ಯವಂತನು ಅಬ್ರಹಾಮನಿಗೆ ಹೇಳಿದನು. ಒಂದು ಪ್ರಶ್ನೆ ಕೇಳ್ತಿದ್ದೇನೆ, ಅದಕ್ಕೆ ನೀವು ತಪ್ಪದೇ ಉತ್ತರಿಸಬೇಕೆಂದು ನಾನು ಕೋರಿಕೊಳ್ಳುತ್ತೇನೆ. ನರಕ ಎನ್ನುವುದು ನಿಜವಾಗಲೂ ಇದೆಯಾ? ನಿಮಗೇನನಿಸುತ್ತೆ? ಅಲ್ಲಿ ಅಗ್ನಿ ಆರುವುದಿಲ್ಲ, ಹುಳುಗಳು ಸಾಯುವುದಿಲ್ಲ. ಅಲ್ಲಿ ನಿತ್ಯವೂ ಹಲ್ಲು ಕಡಿಯೋಣ ಇರುತ್ತದಂತೆ, ಗಟಿಗಟಿಯಾಗಿ ಕಿರುಚೋದು, ಕೂಗಾಡೋದೇ ಇರುತ್ತದಂತೆ. ಅಗ್ನಿ ಆರದಂತಹ, ಹುಳುಗಳು ಸಾಯದಂತಹ ಭಯಂಕರವಾದ ನರಕ ಎನ್ನುವುದು ನಿಜವಾಗ್ಲೂ ಇದೆಯಾ? ಎಂದಾದರೂ ಆಲೋಚಿಸಿದೀರಾ? ಅಥವಾ ಎಂದಾದರೂ ನೀವು ನಿಮ್ಮ ಬೆರಳಿನ ತುದಿಯನ್ನು ಸುಡುವ ಕ್ಯಾಂಡಲ್ ಮೇಲಿಟ್ಟಿದ್ದೀರಾ? ಆರಿಹೋಗಿರುವ ಕ್ಯಾಂಡಲ್ ಮೇಲೆ ಅಲ್ಲ, ಉರಿಯುತ್ತಿರುವ ಕ್ಯಾಂಡಲ್ ಮೇಲೆ ಎಂದಾದರೂ ನೀವು ನಿಮ್ಮ ಬೆರಳಿಟ್ಟಿದ್ದೀರಾ? ಯಾವತ್ತೂ ಕೂಡ ಇಡದಿದ್ದರೆ ದಯವಿಟ್ಟು ಒಂದು ಸಾರಿ ಉರಿಯುತ್ತಿರುವ ಕ್ಯಾಂಡಲ್ ಮೇಲೆ ನಿಮ್ಮ ಬೆರಳಿಟ್ಟು ಪ್ರಯತ್ನ ಮಾಡಿ ನೋಡಿ. ಒಮ್ಮೆ ಹಾಗೆ ಮಾಡಿ ನೋಡಿ. 2 ನಿಮಿಷ ಇಡ್ಲಿಕ್ಕೆ ಆಗ್ತದೋ? 2 ನಿಮಿಷ. ನಿಮ್ಮ ಬೆರಳಿನ ತುದಿ, ಈ ತುದಿ ಚಿಕ್ಕ ಉರಿಯುತ್ತಿರುವ ಕ್ಯಾಂಡಲ್ ಮೇಲೆ 2 ನಿಮಿಷ ಇಟ್ಟು ನೋಡಿ. ಇಡ್ಲಿಕ್ಕಾಗೋದಿಲ್ಲವೋ? ಆಗೋದಿಲ್ವಲ್ಲ? ಇದೇ ಪ್ರಶ್ನೆ ಒಂದು ದಿನ ನಾನು ದೇವರಿಗೆ ಕೇಳಿದೆ, ಕಣ್ಣೀರಿನೊಂದಿಗೆ. ಸುಮಾರು 25 ವರ್ಷಗಳ ಹಿಂದೆ ಏಕಾಂತವಾಗಿ ದೇವರ ಬಳಿಗೆ ಹೋಗಿ ಮೊಳಕಾಲೂರಿ, ದೇವರೇ, ನಿಜವಾಗ್ಲೂ ನರಕ ಎನ್ನುವಂಥದ್ದು ಇದೆಯಾ ಎಂದು ಪ್ರಶ್ನಿಸಿದೆ. ಕಾರಣ ಗೊತ್ತಾ? ಮತ್ತೇನು ದೇವರೇ, ಒಂದು ಸಾರಿ ಯಾರಾದರೂ ನರಕಕ್ಕೆ ಹೋಗೋದಾದ್ರೆ ತಿರುಗಿ ಹೊರಗೆ ಬರುವ ಚಾನ್ಸ್ ಇಲ್ಲ ಅಂತೆ. ನರಕಕ್ಕೆ ಪ್ರವೇಶ ಮಾರ್ಗ ಇದೆ, ಆದರೆ ಹೊರಗೆ ಬರುವ ಮಾರ್ಗ ಇಲ್ಲ ಅಂತೆ. ನೀವು ಹಾಸ್ಪಿಟಲ್ಗೆ ಹೋದ್ರೆ ನಿಮಗೊಂದು ನಂಬಿಕೆ ಇರುತ್ತೆ. ಏನೆಂದರೆ, ಆಪರೇಷನ್ ಆದ ನಂತರ, ಟ್ರೀಟ್ಮೆಂಟ್ ಆದ ನಂತರ, 1 ವಾರದ ನಂತರ, 2 ವಾರಗಳ ನಂತರ ಹಾಸ್ಪಿಟಲ್ನಿಂದ ಹೊರಗೆ ಬರ್ತೇನೆ ಎಂಬ ನಂಬಿಕೆ ಇದೆ. ಮಾಡಿರುವ ತಪ್ಪಿಗಾಗಿ ಸೆರೆಮನೆಗೆ ಹೋಗುವುದಾದ್ರೆ, ಜೈಲಿಗೆ ಹೋಗುವುದಾದ್ರೆ, ಆ ಕೈದಿಗೂ ಕೂಡ ನಂಬಿಕೆ ಇರುತ್ತೆ. 6 ತಿಂಗಳ ನಂತರ, ಇಲ್ಲವೇ ವರ್ಷದ ನಂತರ, ಇಲ್ಲವೇ 2 ವರ್ಷಗಳ ನಂತರ ನನ್ನ ಶಿಕ್ಷೆ ಮುಗಿದಾಗಿದ್ಮೇಲೆ ನಾನು ಜೈಲಿನಿಂದ ಹೊರಗೆ ಬರ್ತೇನೆಂದು. ವಿದ್ಯಾಭ್ಯಾಸಕ್ಕಾಗಿ ದೂರ ಪ್ರಾಂತ್ಯಕ್ಕೆ, ದೂರ ಪಟ್ಟಣಕ್ಕೆ, ದೂರ ದೇಶಕ್ಕೆ ತಂದೆ ತಾಯಿಗಳನ್ನು ಒಡಹುಟ್ಟಿದವರನ್ನು ಬಿಟ್ಟು ಹೋಗುವಾಗ ದೂರ ಹೋಗಿರುವ ಆ ತಮ್ಮನಿಗಾಗಲಿ ತಂಗಿಗಾಗಲಿ ಒಂದು ನಂಬಿಕೆ ಇರುತ್ತೆ, ಮತ್ತೆ ತಿರುಗಿ ಬರುತ್ತೇನೆಂದು. ಸ್ಟಡೀಸ್ ಮುಗಿದಾದ ನಂತರ ತಿರುಗಿ ಅಪ್ಪ ಅಮ್ಮ ಅವರ ಬಳಿಗೆ ಬರ್ತೇನೆಂಬ ನಂಬಿಕೆ ಇರುತ್ತೆ. ಹೆಂಡತಿಯನ್ನಾಗಲಿ ಗಂಡನನ್ನಾಗಲಿ ಬಿಟ್ಟು ಉದ್ಯೋಗದ ನಿಮಿತ್ತ ಇತರ ಪ್ರಾಂತ್ಯಕ್ಕಾಗಲಿ ಪಟ್ಟಣಕ್ಕಾಗಲಿ ದೇಶಕ್ಕಾಗಿ ಹೋಗಿರುವಂತಹ ಗಂಡನಾಗಲಿ ಹೆಂಡತಿಗಾಗಲಿ ಒಂದು ನಂಬಿಕೆ ಇರುತ್ತೆ. ಅದೇನೆಂದರೆ,
ನಾನು 2 ವರ್ಷಗಳವರೆಗೂ ಈ ದೇಶದಲ್ಲಿ ಉದ್ಯೋಗ ಮಾಡಲು ಕಳಿಸಲ್ಪಟ್ಟಿದ್ದೇನೆ. 2 ವರ್ಷಗಳಾದ ಮೇಲೆ ಮತ್ತೆ ನನ್ನ ಗಂಡನ ಬಳಿಗೆ ಹೋಗ್ತೇನೆ, ನಾನು ಮನೆಯಲ್ಲೇ ಇರ್ತೇನೆ, ನನ್ನ ಮಕ್ಕಳೊಂದಿಗೆ ಇರ್ತೇನೆ ಎಂಬ ನಂಬಿಕೆ ಇರುತ್ತೆ. ಕೇಳಿ ಪ್ರಿಯ ಸಹೋದರ ಸಹೋದರಿಯರೇ, ಹಾಸ್ಪಿಟಲ್ ಪಾಲಾದವನಿಗೆ ನಂಬಿಕೆ ಇರುತ್ತೆ ಹೊರಗೆ ಬರ್ತೇನೆಂಬುದಾಗಿ, ಜೈಲಿಗೆ ಹೋದವನಿಗೆ ನಂಬಿಕೆ ಇರುತ್ತೆ ಹೊರಗೆ ಬರ್ತೇನೆಂಬುದಾಗಿ, ವಿದೇಶಕ್ಕೆ ಹೋದವನು ತಿರುಗಿ ಬರ್ತೇನೆ ಎಂಬುದಾಗಿ ನಂಬಿಕೆ ಇರುತ್ತೆ. ಆದರೆ ಒಬ್ಬ ವ್ಯಕ್ತಿ ನರಕಕ್ಕೆ ಹೋಗುವುದಾದರೆ ಮತ್ತೆ ಹೊರಗೆ ಬರುವ ಚಾನ್ಸ್ ಇರಲ್ಲ. ನರಕಕ್ಕೆ ಕೇವಲ ಒಳಗೆ ಹೋಗುವ ಮಾರ್ಗ ಇದೆ ಹೊರತು ಹೊರಗೆ ಬರುವ ಮಾರ್ಗವಿಲ್ಲ. ಆ ನರಕಕ್ಕೆ ಹೋಗಿ ನೀವು ಮಾಡುವ ಕೆಲಸ ಏನಿದೆ? ಬೈಬಲ್ ಹೇಳ್ತದೆ, ನರಕದಲ್ಲಿ ಅಗ್ನಿ ಆರುವುದಿಲ್ಲ, ಶರೀರ ಕಡಿಯುವಂತಹ ಹುಳುಗಳು ಸಾಯುವುದಿಲ್ಲ. ಅಲ್ಲಿ ಕೇವಲ ಕಿರಿಚಾಟ ಇರುತ್ತೆ, ಅಲ್ಲಿ ಕೇವಲ ಕೂಗಾಟ ಇರುತ್ತೆ, ಅಲ್ಲಿ ಕೇವಲ ಗೋಳಾಟ ಇರುತ್ತೆ. ಆ ಬಾಧೆ ತಾಳಲಿಕ್ಕಾಗದೆ ಹಲ್ಲು ಕಡಿಯುತ್ತಿರುವಂತಹ ಭಯಂಕರವಾದ ಸ್ಥಿತಿ. ಎಷ್ಟು ಕಾಲ? 2 ನಿಮಿಷಗಳವರೆಗೆ ನಿಮ್ಮ ಬೆರಳಿನ ತುದಿಯನ್ನು ಕ್ಯಾಂಡಲ್ ಮೇಲೆ ಇಡ್ಲಿಕ್ಕಾಗೋದಿಲ್ವಲ್ಲ, ಆ ನೋವು ತಾಳಲಿಕ್ಕಾಗೋದಿಲ್ವಲ್ಲ? ಮತ್ತು 1 ಗಂಟೆವರೆಗೂ ನೀವು ಇಡ್ಲಿಕ್ಕಾಗುತ್ತಾ ನಿಮ್ಮ ಬೆರಳನ್ನು ಆ ಕ್ಯಾಂಡಲ್ ಮೇಲೆ? 1 ಗಂಟೆ ಇಡ್ಲಿಕ್ಕಾಗುತ್ತೋ? ಇಲ್ಲವೇ ಅರ್ಧ ಗಂಟೆಯಷ್ಟು ನಿಮ್ಮ ಕೈ ಕ್ಯಾಂಡಲ್ ಮೇಲೆ ಇಡ್ಲಿಕ್ಕಾಗುತ್ತೋ? ಇಲ್ಲವೇ 2 ನಿಮಿಷ ಇಡ್ಲಿಕ್ಕಾಗುತ್ತೋ ಕ್ಯಾಂಡಲ್ ಮೇಲೆ ನಿಮ್ಮ ಕೈಯನ್ನು? 2 ನಿಮಿಷವೇ ನಿಮ್ಮ ಕೈ ಕ್ಯಾಂಡಲ್ ಮೇಲೆ ಇಡ್ಲಿಕ್ಕಾಗೋದಿಲ್ವಲ್ಲ, ಮತ್ತೆ ಹೇಗೆ ಗಂಟೆಗಳವರೆಗೂ ನಿಮ್ಮ ಶರೀರ ಸುಡ್ತಾ ಇದ್ರೆ ನೀವು ಹೇಗೆ ತಾಳಿಕೊಳ್ಳಲಿಕ್ಕಾಗುತ್ತೆ? ಗಂಡನ ಮೇಲೆ ಕೋಪಗೊಂಡಿದ್ದಕ್ಕಾಗಿಯೋ, ಹೆಂಡತಿ ಮೇಲೆ ಕೋಪಗೊಂಡಿದ್ದಕ್ಕಾಗಿಯೋ, ಜೀವಿತದ ಮೇಲೆ ಬೇಸತ್ತು ಹೋಗಿ ಮೋಸ ಹೋಗಿದ್ದಕ್ಕಾಗಿಯೋ, ಅನ್ಯಾಯ ಸಹಿಸಲಾರದಕ್ಕಾಗಿಯೋ, ಮೋಸ ಸಹಿಸಲಾರದಕ್ಕಾಗಿಯೋ, ಆರ್ಥಿಕ ತೊಂದರೆ ಸಹಿಸಲಾರದಕ್ಕಾಗಿಯೋ, ಕುಟುಂಬ ಸಮಸ್ಯೆ ಸಹಿಸಲಾರದಕ್ಕಾಗಿಯೋ, ಅನಾರೋಗ್ಯ ಸಮಸ್ಯೆ ಸಹಿಸಲಾರದಕ್ಕಾಗಿಯೋ, ಆರ್ಥಿಕ ಸಮಸ್ಯೆ ಸಹಿಸಲಾರದಕ್ಕಾಗಿಯೋ, ಬದುಕಿನ ಮೇಲೆ ಆಸೆಯೇ ಇಲ್ಲದೆ ಸತ್ರೆ ಚೆನ್ನಾಗಿರುತ್ತೆ ಎಂಬ ಯೋಚನೆಯೊಂದಿಗೆ ಕೆಲವರು ಮೈಮೇಲೆ ಕೆರೋಸಿನ್ ಹೊಯ್ದುಕೊಂಡು, ಮೈಮೇಲೆ ಪೆಟ್ರೋಲ್ ಹೊಯ್ದುಕೊಂಡು ಬೆಂಕಿ ಅಂಟಿಸಿಕೊಳ್ಳುತ್ತಾರೆ. ಸ್ವ ಇಚ್ಛೆಯಿಂದ, ಸ್ವಂತವಾಗಿ ಅವರು ತಮ್ಮ ಸ್ವ ಇಚ್ಛೆಯಿಂದ ಮೈಮೇಲೆ ಪೆಟ್ರೋಲ್ ಕೆರೋಸಿನ್ ಹಾಕಿಕೊಂಡು ಬೆಂಕಿ ಅಂಟಿಸಿಕೊಂಡ ನಂತರ ಅವರು ಮೊಟ್ಟ ಮೊದಲು ಆ ರೀತಿ ಸುಡುವಾಗ ಅವರು ಮಾಡುವ ಪ್ರಯತ್ನ ಏನ್ ಗೊತ್ತಾ? ಹೇಳ್ರಿ, ಏನ್ ಮಾಡ್ತಾರೆ? ನಾನು ಬೇಕಂತ ಸಾಯ್ತಿದ್ದೇನೆ, ನಾನು ಬೇಕಂತ ಸುಟ್ಕೊಳ್ತಾ ಇದ್ದೇನೆ, ಹಾಗಾಗಿ ಮೌನವಾಗಿ ಅವರು ಇರ್ತಾರ ಅಂದ್ಕೊಳ್ತೀರೋ? ಇಲ್ಲವೇ ಆ ಬೆಂಕಿ ಯಾತನೆ ತಾಳದೆ ಉರುಳಾಡುತ್ತಾರಂತೀರಾ? ಹೇಳ್ತೇನೆ ಕೇಳಿ, ಉರುಳಾಡ್ತಾರೆ ಪ್ರಿಯರೇ. ಆ ಬೆಂಕಿ ಆರಿಸುವ ಪ್ರಯತ್ನ ಕೆಲವರು ಮಾಡ್ತಾರೆ. ಯಾಕೆಂದರೆ ಸುಡುತ್ತಿರುವಾಗ ಶರೀರದಲ್ಲುಂಟಾಗುವ ನೋವು ತಾಳಲಿಕ್ಕಾಗದೆ ಇರುವುದರಿಂದ ಆ ನೋವಿನಿಂದ ಹೊರಬರುವುದಕ್ಕಾಗಿ ಸ್ವತಃವಾಗಿ ಅವರು ಪ್ರಯತ್ನ ಮಾಡ್ತಾರೆ. ಎಷ್ಟೇ ಸ್ವ ಇಚ್ಛೆಯಿಂದ ಸಾಯಬೇಕೆಂದು ಪ್ರಯತ್ನಿಸಿದ್ರು ಕೂಡ ಆ ಸ್ವಲ್ಪ ಹೊತ್ತು, ಎಷ್ಟೊತ್ತು ಹೇಳಿ ಆ ಬಾಧೆ? 5 ನಿಮಿಷ ಇಲ್ಲವೇ ಮ್ಯಾಕ್ಸಿಮಮ್ 10 ನಿಮಿಷ ಒಬ್ಬ ಮನುಷ್ಯ ಸುಡುತ್ತಾನೆ. ಹಾಗೆ ಆ 5-10 ನಿಮಿಷ ಮನುಷ್ಯ ಸುಡುತ್ತಿರುವಾಗ ಆ ಬಾಧೆ ತಾಳಲಿಕ್ಕಾಗದೆ ಎಷ್ಟೋ ಉರುಳಾಡ್ತಾನೆ. 5-10 ನಿಮಿಷವೇ ಉರುಳಾಡುತ್ತಾ ಬಿದ್ದಿರುತ್ತಾನೆ. ಆದರೆ ಕೇಳಿ ಸಹೋದರ ಸಹೋದರಿಯರೇ, 5 ನಿಮಿಷ ಅಲ್ಲ, 10 ನಿಮಿಷ ಅಲ್ಲ, ಅರ್ಧ ಗಂಟೆ ಅಲ್ಲ, 1 ಗಂಟೆಯಷ್ಟು ಅಲ್ಲ, 10 ಗಂಟೆಗಳವರೆಗೂ ಅಲ್ಲ, 1 ದಿನದವರೆಗೂ ಅಲ್ಲ, 10 ದಿನಗಳವರೆಗೂ ಅಲ್ಲ, 1000 ದಿನಗಳವರೆಗೂ ಅಲ್ಲ, 1000 ದಿನಗಳವರೆಗೂ ಅಲ್ಲ, 1,00,000 ದಿನಗಳವರೆಗೂ ಅಲ್ಲ, 10 ಲಕ್ಷಗಳ ದಿನಗಳವರೆಗೂ ಅಲ್ಲ, ಯುಗಯುಗಗಳವರೆಗೂ ಸುಡುತ್ತಲೇ 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 ಉರುಳುತ್ತಲೇ 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 ಇದ್ರೆ ತಾಳಲಿಕ್ಕಾಗುತ್ತದೋ? ಒಂದು ಸಾರಿ ಆಲೋಚಿಸಿ. ಸಹಿಸಲಿಕ್ಕಾಗುತ್ತದೋ? ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿರುವವನು ತಾನು ಸುಡುತ್ತಾ ಇರುವಾಗ ಆ ಬಾಧೆ ತಾಳಲಿಕ್ಕಾಗದೆ ಉರುಳಾಡ್ತಾನಲ್ಲವೇ? ಉರುಳುತ್ತಾನೆ ಉರುಳುತ್ತಾನೆ ಉರುಳುತ್ತಾನೆ. ಒಂದು 5-10 ನಿಮಿಷ ಆಗಿದ್ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ, ಸುಟ್ಟು ಸತ್ತೋಗುತ್ತಾನೆ. ಮುಗ್ದೋಯ್ತು. ಅವನಂದ್ಕೊಳ್ತಾನೆ, ಸ್ವಲ್ಪ ಹೊತ್ತಿನ ಪೇನು ತಾನೇ, ಹಾಗಾಗಿ ಸಾಯ್ತೇನೆ, ಸತ್ರೆ ಪೀಡ ಹೊರಟೋಗ್ತದಲ್ಲವೇ? ಸತ್ರೆ ಪೀಡ ಹೊರಟೋಗಲ್ಲ, ಸತ್ತಾಗಲೇ ನಿಜವಾದ ಪೀಡ ಶುರು ಆಗುತ್ತೆ. ಯಾಕೆ ಗೊತ್ತಾ? ಈ ಭೂಲೋಕದಲ್ಲಿ ನಿಮ್ಮ ಆತ್ಮ ಸಾಯಿಸಿಕೊಳ್ಳುವುದಾದ್ರೆ ನರಕದಲ್ಲಿ ನೀವು ಕಣ್ಣು ತೆರೆಯುತ್ತೀರಿ. ಈ ಭೂಲೋಕದಲ್ಲಿ 5 ನಿಮಿಷ 10 ನಿಮಿಷ ನಿಮಗಿರುವ ಬಾಧೆಯನ್ನು, ಆ ನೋವಿನಿಂದ ವಿಮುಕ್ತಿ ಹೊಂದಬೇಕೆಂದು ಆತ್ಮಹತ್ಯೆ ಮಾಡಿಕೊಳ್ತೀರಿ, ಆದರೆ ನರಕದಲ್ಲಿ ಶಾಶ್ವತವಾಗಿ ಸುಡ್ತಿರ್ತೀರಿ. ಇದೆಲ್ಲವನ್ನು ಗಮನಿಸಿದ ಮೇಲೆ ಒಂದು ದಿನ ದೇವರ ಬಳಿಗೆ ಹೋಗಿ ಕಣ್ಣೀರಿನಿಂದ ದೇವರಿಗೆ ಪ್ರಾರ್ಥನೆ ಮಾಡಿ ಕೇಳಿದೆ, ದೇವರೇ, ನಿಜವಾಗ್ಲೂ ನರಕ ಅನ್ನುವಂಥದ್ದು ಇದೆಯಾ? ತಂದೆಯೇ, ನಿಜ ಹೇಳ್ರಿ, ನರಕ ಎನ್ನುವಂಥದ್ದು ಇದೆಯಾ? ಯಾರಾದರೂ ಒಂದು ವೇಳೆ ನಿಮ್ಮ ಪ್ರೀತಿಯನ್ನು, ಕ್ಷಮಾಪಣೆಯನ್ನು ಅಂಗೀಕರಿಸಲಾರದೆ ಒಂದು ವೇಳೆ ಅವರು ಮಾಡುತ್ತಿರುವ ಪಾಪದಲ್ಲೇ ಸಾಯುವುದಾದರೆ ಅಂಥವರು ನರಕಕ್ಕೆ ಹೋಗಲೇಬೇಕೋ? ಅದು ಭಯಂಕರವಾದ ಸ್ಥಳವಾಗಿದೆ ಎಂದು, ಅಲ್ಲಿ ಅಗ್ನಿ ಆರುವುದಿಲ್ಲ, ಹುಳಗಳು ಸಾಯುವುದಿಲ್ಲವೆಂದು, ಗೋಳಾಡುತ್ತಲೇ ಇರಬೇಕೆಂದು, ಯುಗಯುಗಗಳವರೆಗೂ ಸುಡುತ್ತಾ ಇರಬೇಕೆಂದು ಬೈಬಲ್ನಲ್ಲಿ ಅಂತೂ ಇದೆ. ಆದರೆ ನಿಜ ಹೇಳಿರಿ ದೇವರೇ, ನರಕ ಎನ್ನುವಂಥದ್ದು ಇದೆಯಾ ಎಂಬುದಾಗಿ ನಾನು ಮೊಳಕಾಲೂರಿ ದೇವರಿಗೆ ಕೇಳಿದಾಗ, ಇಲ್ಲವೇ ತಂದೆಗೆ ಕೇಳಿದಾಗ, ಆಗ ದೇವರು ಕೊಟ್ಟ ಉತ್ತರ ಏನು ಗೊತ್ತಾ ಪ್ರಿಯರೇ? ನನ್ನ ಮಗನೇ, ನರಕವು ಎನ್ನುವುದು ನಿಜವಾಗ್ಲೂ ಇಲ್ಲದಿದ್ದರೆ ನಾನು ಬಹಳವಾಗಿ ಪ್ರೀತಿ ಮಾಡಿರುವ ನನ್ನ ಮಗನಾದ ಯೇಸು ಕ್ರಿಸ್ತನನ್ನು
ನಾನು ಲೋಕಕ್ಕೆ ಯಾಕೆ ಕಳಿಸುತ್ತೇನೆ? ನನ್ನ ಪ್ರಿಯನಾಗಿರುವ ಮಗನನ್ನು ನನ್ನ ಕಣ್ಮುಂದೆಯೇ ಮನುಷ್ಯರು ಅನ್ಯಾಯದ ತೀರ್ಪು ತೀರಿಸುತ್ತಿರುವಾಗ, ನನ್ನ ಮಗನ ಮುಖದ ಮೇಲೆ ಮುಷ್ಟಿ ಮಾಡಿ ಗುದ್ದುತ್ತಿರುವಾಗ, ಅವನ ಮುಖದ ಮೇಲೆ ಉಗಿಯುತ್ತಿರುವಾಗ, ತಲೆಯ ಮೇಲೆ ಮುಳ್ಳಿನ ಕಿರೀಟ ಇಡುತ್ತಿರುವಾಗ ಎಷ್ಟೋ ತಾಳಿಕೊಂಡೆ, ಎಷ್ಟೋ ಸಹಿಸಿಕೊಂಡೆ. ಒಂದು ಕಡಿಮೆ 40 ಕೊರಡೆ ಏಟುಗಳು ಹೊಡೆಯುತ್ತಿರುವಾಗ, ನನ್ನ ಮಗನ ದೇಹವನ್ನೆಲ್ಲ ಜಜ್ಜುತ್ತಿರುವಾಗ, ನನ್ನ ಮಗನು ತಾಳಲಿಕ್ಕಾಗದೆ ಒದ್ದಾಡ್ತಾ ಇರುವಾಗ ನಾನು ನೋಡಿಯೂ ಸಹ ಯಾಕೆ ಹೇಗೆ ಸಹಿಸಿಕೊಂಡೆ ಗೊತ್ತಾ? ನರಕ ಎನ್ನುವುದು ನಿಜವಾಗಲೂ ಇಲ್ಲದಿದ್ದರೆ ಯಾಕೆ ನಾನು ನನ್ನ ಮಗನಿಗೆ ಮರಣಕ್ಕೆ ಒಪ್ಪಿಸುತ್ತಿದ್ದೆ? ಭಾರವಾದ ಶಿಲುಬೆಯನ್ನು ನನ್ನ ಮಗನ ಭುಜದ ಮೇಲೆ ಯೆರೂಸಲೇಮಿನ ಬೀದಿಗಳಲ್ಲಿ ಹೊತ್ತುಕೊಂಡು ವಧೆ ತಿನ್ನುತ್ತಾ ಹೋಗುವಂತೆ ಮಾಡಿ, ಹಾಗೆ ಹೊತ್ಕೊಂಡು ಹೋಗುವಾಗ ನನ್ನ ಮಗನಿಗೆ ನಿಸ್ಸಹಾಯಕನಾಗಿ ಮಾಡಿ, ಆ ಭಾರ ಹೊರಲಿಕ್ಕಾಗದೆ ಆತನು ಒದ್ದಾಡುತ್ತಿರುವಾಗ ಅದೆಲ್ಲವನ್ನು ನೋಡಿಯೂ ಕೂಡ ನಾನು ಯಾಕೆ ಮೌನವಾಗಿದ್ದಿರುತ್ತೇನೆ? ಯಾವ ತಪ್ಪು ಮಾಡದೇ ಇರುವ ನನ್ನ ಮಗನನ್ನು ಶಿಲುಬೆಗೆ ಹಾಕಿ ಆತನ ಕೈಗಳನ್ನು 5-6 ಇಂಚು ಉದ್ದ ಇರುವ ತುಕ್ಕು ಹಿಡಿದಿರುವಂತಹ ಮೊಳೆಗಳನ್ನು ನನ್ನ ಮಗನ ಕೈಗಳಿಗೆ, ಕಾಲುಗಳಿಗೆ ಅವರು ಆ ಮೊಳೆ ಹೊಡೆಯುತ್ತಿರುವಾಗ, ನನ್ನ ಮಗನು ತಾಳಲಾರದೆ ಅಳುತ್ತಿರುವಾಗ ನಾನು ಮತ್ತು ನನ್ನ ಮಗನು ಯಾಕೆ ಅಷ್ಟೆಲ್ಲ ಸಹಿಸಿಕೊಂಡೆವು ಗೊತ್ತಾ? ನನ್ನ ಮಗನೇ, ನರಕ ಎನ್ನುವಂಥದ್ದು ನಿಜವಾಗಲೂ ಇರುವುದರಿಂದಲೇ ನನ್ನ ಮಗನನ್ನು ಶಿಲುಬೆಗೆ ಒಪ್ಪಿಸಿದ್ದೇನೆ. ಮರಣ ಶಿಕ್ಷೆ ಹೊಂದಿಕೊಳ್ಳುವ ಹಾಗೆ ಆತನನ್ನು ಕಳುಹಿಸಿದ್ದೇನೆ. ಕಾರಣವೇನೆಂದರೆ ನರಕ ಎನ್ನುವುದು ನಿಜವಾಗ್ಲೂ ಇದೆ. ಅಗ್ನಿ ಆರದಂತಹ, ಹುಳುಗಳು ಸಾಯದಂತಹ ಭಯಂಕರವಾದ ಸ್ಥಳ ಇದೆ ಎನ್ನುವುದು ನಿಜ. ಒಂದು ಸಾರಿ ಒಬ್ಬ ವ್ಯಕ್ತಿ ನರಕದೊಳಗೆ ಪ್ರವೇಶಿಸುವುದಾದರೆ ಹೊರಗೆ ಬರುವ ಚಾನ್ಸ್ ಇಲ್ಲ ಎನ್ನುವಂಥದ್ದು ನಿಜ. ಯುಗ ಯುಗಗಳವರೆಗೂ ಮನುಷ್ಯನು ಸುಟ್ಟು ಸಾಯುವುದು ನಿಜ. ಅದು ನಿಜ ಆಗಿರೋದ್ರಿಂದಲೇ ನೀವಾಗಿರ್ಬೋದು, ನಿಮ್ಮೊಂದಿಗಿರುವಂಥವರು ನರಕಕ್ಕೆ ಹೋಗಬಾರದೆಂದು ನೀವು ನಿಮ್ಮವರೆಲ್ಲರೂ ಮಾಡಿರುವ ಪಾಪಕ್ಕಾಗಿ ಪ್ರಾಯಶ್ಚಿತ್ತ ಸಲ್ಲಿಸುವುದಕ್ಕಾಗಿ ನನ್ನ ಮಗನನ್ನೇ ಲೋಕಕ್ಕೆ ಕಳಿಸಿಕೊಟ್ಟೆ ಎಂದು ದೇವರು ಹೇಳಿದರು. ನಿನಗೂ ಮಾನವರೆಲ್ಲರಿಗೂ ಬರಬೇಕಾದ ಶಿಕ್ಷೆ ನನ್ನ ಮಗನು ಹೊತ್ತುಕೊಳ್ಳಲು ಕಾರಣವೇನೆಂದರೆ ನರಕ ಎನ್ನುವುದು ನಿಜವಾಗ್ಲೂ ಇರುವುದರಿಂದ ಆ ನರಕದಲ್ಲಿ ನೀವು ಬೀಳಬಾರದೆನ್ನುವುದಕ್ಕಾಗಿಯೇ ನನ್ನ ಮಗನು ನಿನಗೋಸ್ಕರ, ನಿಮಗೋಸ್ಕರ ತನ್ನ ಪ್ರಾಣ ಕೊಟ್ಟಿದ್ದಾನೆ. ನಿಮ್ಮ ಮೇಲೆ ಬರಬೇಕಾದ ಶಿಕ್ಷೆಯೆಲ್ಲ ತನ್ನ ಮೇಲೆ ಹೊತ್ತುಕೊಂಡಿದ್ದಾನೆ. ನೀವು ಮರಣ ಹೊಂದಬೇಕಾದ ಸ್ಥಾನದಲ್ಲಿ ಆತನು ಮರಣ ಹೊಂದಿದ್ದಾನೆ. ಯಾಕೆ ಗೊತ್ತಾ? ನೀವು ಮರಣ ಹೊಂದಬಾರದೆನ್ನುವುದಕ್ಕಾಗಿ, ನೀವು ನರಕಕ್ಕೆ ಹೋಗಬಾರದೆನ್ನುವುದಕ್ಕಾಗಿ. ನನ್ನ ಮಗನೇ, ನಿಜವಾಗ್ಲೂ ನರಕ ಎನ್ನುವಂಥದ್ದು ಇದೇ ಮಗನೇ. ಅದಕ್ಕಾಗಿಯೇ ನನ್ನ ಮಗನನ್ನು ನಿಮಗಾಗಿ ಕಳಿಸಿಕೊಟ್ಟೆ. ನಿಜವಾಗ್ಲೂ ನರಕ ಎನ್ನುವುದು ಇರದಿದ್ದರೆ ನನ್ನ ಮಗನನ್ನು ನಾನು ಯಾಕೆ ಶಿಕ್ಷಿಸುತ್ತೇನೆ? ಶಿಕ್ಷೆ ಅನುಭವಿಸಬೇಕೆಂದು ಯಾಕೆ ಕಳಿಸಿಕೊಡ್ತೇನೆ? ಆ ಪೆಟ್ಟು ತಾಳಲಿಕ್ಕಾಗದೆ ನನ್ನ ಮಗ ಎಷ್ಟು ಅತ್ತನು ಗೊತ್ತಾ? ತಂದೆಯೇ, ತಂದೆಯೇ, ಯಾಕೆ ನನ್ನ ಕೈಬಿಟ್ಟೆ ಎಂಬುದಾಗಿ ನನ್ನ ಮಗನು ಶಿಲುಬೆಯ ಮೇಲೆ ಗೋಳಾಡುತ್ತಿರುವಾಗ ನಾನು ನನ್ನ ಮುಖ ತಿರುಗಿಸಿಕೊಂಡೆ. ನಾನು ನೋಡ್ಲಿಕ್ಕಾಗಲ್ಲ. ಕಾರಣ ಗೊತ್ತಾ? ಎಲ್ಲಿ ನನ್ನ ಮಗನು ಅನುಭವಿಸುತ್ತಿರುವ ಶಿಕ್ಷೆ ತಾಳಲಿಕ್ಕಾಗದೆ ಇರುವುದನ್ನು ನೋಡಿ ರಕ್ಷಿಸುವುದಾದರೆ ನೀವು ನಶಿಸಿ ಹೋಗ್ತೀರೆಂದು ನನ್ನ ಮಗನು ಅಳುತ್ತಿರುವಾಗಲೂ ನನ್ನ ಮುಖ ತಿರುಗಿಸಿಕೊಂಡೆ. ಕಾರಣ ಗೊತ್ತಾ? ನೀವು ಗೋಳಾಡುತ್ತಾ ನರಕದಲ್ಲಿ ಸುಡುತ್ತಿರುವುದಾದರೆ ನೋಡ್ಲಿಕ್ಕಾಗದೇ ಇರುವುದರಿಂದ. ನನ್ನ ಮಗನೇ, ನರಕ ಎನ್ನುವುದು ನಿಜವಾಗ್ಲೂ ಇದೆ ಎಂದು ದೇವರು ಹೇಳಿದರು. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ಒಂದು ಪ್ರಶ್ನೆ ನೇರವಾಗಿ ಕೇಳ್ತೇನೆ. ನಿಮ್ಮಲ್ಲಿ ಎಷ್ಟು ಜನ ನಂಬುತ್ತೀರಿ ನರಕ ಎನ್ನುವಂಥದ್ದು ನಿಜವಾಗ್ಲೂ ಇದೆ ಎಂದು? ಹೌದೆನ್ನುವಂಥವ್ರು ಇದ್ದೇ ಇರುತ್ತೀರಿ. ಅದರಿಂದ ತಪ್ಪಿಸಿಕೊಳ್ಬೇಕಾದ್ರೆ ಏನ್ಮಾಡಬೇಕು? ಅದರಿಂದ ತಪ್ಪಿಸಿಕೊಳ್ಬೇಕಾದ್ರೆ ಏನ್ಮಾಡಬೇಕು? ಕರ್ತನಾದ ಯೇಸುಕ್ರಿಸ್ತನನ್ನು ನಿಮ್ಮ ರಕ್ಷಕನನ್ನಾಗಿ ಅಂಗೀಕರಿಸಬೇಕು. ಅಂದರೆ ಏನ್ಮಾಡಬೇಕು? ನೀವು ನಿಮಗಿರುವ ಆಸ್ತಿಯನ್ನೆಲ್ಲ ದೇವರಿಗೆ ಕೊಟ್ಟು ಬಿಡಬೇಕು. ನಿಮಗಿರುವ ಸಮಸ್ತವನ್ನು ರಕ್ಷಿಸಲ್ಪಡುವುದಕ್ಕಾಗಿ ಒಪ್ಪಿಸಿಕೊಡ್ಬೇಕೋ ಇಲ್ವಲ್ಲ? ನೀವೇನು ಮಾಡುವ ಅವಶ್ಯಕತೆ ಇಲ್ಲ. ಮಾಡಬೇಕಾದದ್ದೆಲ್ಲವನ್ನು ಯೇಸು ಮಾಡಿ ಮುಗಿಸಿದ್ದಾರೆ. ಒಂದು ದಿನ ಒಬ್ಬ ಸಭಾ ಹಿರಿಯನು ಸತ್ತು ಹೋದ. ಪರಲೋಕದ ದ್ವಾರದ ಬಳಿಯಲ್ಲಿ ಯೇಸುಕ್ರಿಸ್ತನು ನಿಂತುಕೊಂಡಿದ್ರು. ನಿನ್ನನ್ನು ಪರಲೋಕದೊಳಗೆ ಯಾಕೆ ಬರಮಾಡಿಕೊಳ್ಬೇಕು, ಯಾಕೆ ಪ್ರವೇಶಿಸುವಂತೆ ಅನುಮತಿ ಮಾಡಬೇಕು ಎಂದು ಕೇಳಿದ್ರಂತೆ. ಇದು ಕೇವಲ ಉಪಮಾನ ಅಷ್ಟೇ. ಯೇಸುವೇ ನನ್ನನ್ನು ಪರಲೋಕದೊಳಗೆ ಯಾಕೆ ಬರಗೊಡಿಸಲಿ ಎಂದು ಕೇಳೋದೇನು? ನಿಮಗೆ ಗೊತ್ತಿಲ್ಲವೋ ನಾನು ನಮ್ಮ ಸಭೆಯಲ್ಲಿ ಹಿರಿಯನಾಗಿದ್ದೇನೆಂದು? ಆಫರಿಂಗ್ಸ್ ನಾನೇ ಕೂಡಿಸುತ್ತಾ ಇದ್ದೆ, ರೊಟ್ಟಿ ದ್ರಾಕ್ಷರಸ ನಾನೇ ಹಂಚಿಕೊಡ್ತಿದ್ದೆ. ಯೇಸುವೇ ನಿಮಗೆ ಗೊತ್ತಿಲ್ಲವೋ ನಾನು ಸೇವೆಯಲ್ಲಿ ಪಾಲ್ಗೊಳ್ಳುವವನಾಗಿದ್ದೆ. ಸಭೆಗೆ ಗಂಟೆ ನಾನೇ ಕೊಡಿಸಿದೆ. ಏನನ್ನು ಕೊಡಿಸಿದನಂತೆ? ಗಂಟೆ ಕೊಡಿಸಿದನಂತೆ. ಇದು ನಿನಗೆ ಗೊತ್ತಿಲ್ಲವೋ ದೇವರೇ ಅಂದಾಗ ಸರಿ, ಪಕ್ಕದಲ್ಲಿ ನಿಂತ್ಕೊಂಡ್ರಂತೆ. ಮತ್ತೊಬ್ಬನು ಬಂದನು. ಅವನಿಗೂ ಕೂಡ ಪರಲೋಕದೊಳಗೆ ಯಾಕೆ ಬರಮಾಡಬೇಕು, ದೇವರೇ ಯಾಕೆ ಬರಮಾಡಿಕೊಳ್ಬೇಕೆಂದು ಕೇಳೋದೇನು? ಪ್ರತಿ ಭಾನುವಾರ ನಾನೇ ಅಲ್ಲವೋ ಸಭೆಯಲ್ಲಿ ಬೈಬಲ್ ಓದೋದು?
ಈ ದಿನ ಇಂಥವರು ಸತ್ಯವೇದ ಓದುತ್ತಾರೆ ಅಂದಾಗ ಪ್ರತಿ ವಾರ ನನಗೆ ಅವಕಾಶ ಕೊಡ್ತಿದ್ರು ಬೈಬಲ್ ಓದಲು. ಅದಕ್ಕೆ ಸಭೆಗೆ ಹೋಗ್ತಿದ್ದೆ. ಕೆಲವರು ಹಾಗೆಯೇ ಹೋಗುತ್ತಾರೆ, ಯಾಕೆಂದರೆ ಬೈಬಲ್ ಓದುವುದಕ್ಕಾಗಿ. ಹಾಡು ಚೆನ್ನಾಗಿ ಹಾಡುತ್ತೇನಲ್ಲವೇ? ಬೈಬಲ್ ಓದುವವನಾಗಿದ್ದೇನಲ್ಲವೇ? ನಮ್ಮ ಸಭಾಪಾಲಕ ಲೂಕನ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನ ಅಂತ ಹೇಳಿದ ತಕ್ಷಣವೇ ಎಲ್ಲರಿಗಿಂತ ಮುಂಚಿತವಾಗಿಯೇ ಬೇರೆಯವರು ಓದುವುದಕ್ಕಿಂತ ಮುಂಚೆಯೇ ನಾನು ಓದುತ್ತಿದ್ದೆ. ಯಾರು ಓದುವುದಕ್ಕಿಂತ ಮುಂಚೆ? ಬೇರೆಯವರು ಓದುವುದಕ್ಕಿಂತ ಮುಂಚೆ ನಾನು ಓದುತ್ತಿದ್ದೆ. ಬೈಬಲ್ ಓದಲು ಪೈಪೋಟಿ, ಸಭೆಗೆ ಪ್ರೆಸಿಡೆಂಟ್ ಆಗಿರುವುದಕ್ಕಾಗಿ, ಸೆಕ್ರೆಟರಿ ಆಗಿರುವುದಕ್ಕಾಗಿ, ಟ್ರೆಜರರ್ ಆಗಿರುವುದಕ್ಕಾಗಿ ಪೈಪೋಟಿ. ದೇವರೇ, ಎಲೆಕ್ಷನ್ನಲ್ಲಿ ಪೈಪೋಟಿಯಲ್ಲಿ ನಾನೇ ಗೆದ್ದಿದ್ದೇನಲ್ಲ ದೇವರೇ. ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ, ಪರಲೋಕಕ್ಕೆ ಹೋಗುವ ಪ್ರಯತ್ನ ಮಾಡುವುದಾದ್ರೆ ಆ ಪರಲೋಕ ದ್ವಾರದ ಬಳಿಯಲ್ಲಿ ಯೇಸು ನಿಂತು ನಿಮ್ಮನ್ನು ಯಾಕೆ ಪರಲೋಕಕ್ಕೆ ಬರಮಾಡಿಕೊಳ್ಳಬೇಕು ಎಂಬ ಪ್ರಶ್ನೆ ಕೇಳಿದ್ರೆ ನಿಮ್ಮ ಉತ್ತರ ಏನಾಗಿರುತ್ತೆ? ಏನ್ ಹೇಳಿ ನೀವು ಪರಲೋಕಕ್ಕೆ ಹೋಗ್ತೀರಿ? ಯೇಸುವೇ, ನಾನು ಕಲ್ವರಿ ಟೆಂಪಲ್ ಸೋಲ್ಜರ್ಸ್ ಟೀಮ್ನಲ್ಲಿ ಸೇವೆ ಮಾಡಿದ್ದೇನಲ್ಲವೇ? ನಾನು ಕಲ್ವರಿ ಟೆಂಪಲ್ನಲ್ಲಿ ಸಂಪೂರ್ಣ ಸೇವೆ ಮಾಡಿದ್ದೇನಲ್ಲವೇ? ಕಲ್ವರಿ ಟೆಂಪಲ್ ಸದಸ್ಯನಾಗಿದ್ದೇನಲ್ಲವೇ ಎಂದು ಹೇಳಿದ್ರೆ ಯೇಸು ಒಳಗೆ ಬರಗೊಡಿಸುತ್ತಾರೋ? ಸುವಾರ್ತೆಗಾಗಿ ದಾನ ಮಾಡಿದ್ದೇನಲ್ಲವೇ? ಸಭೆ ನಿರ್ಮಾಣಕ್ಕೆ ಸಹಾಯ ಮಾಡಿದ್ದೇನಲ್ಲವೇ? ನಂಬಿಗಸ್ತಿಕೆಯಿಂದ ದಶಮ ಭಾಗ ಕೊಟ್ಟಿದ್ದೇನಲ್ಲವೇ ಎಂದು ಹೇಳಿದ್ರೆ ದೇವರು ಒಳಗೆ ಬರಗೊಡಿಸುತ್ತಾರೋ? ಹಾಗೆ ಬಂದ ಪ್ರತಿಯೊಬ್ಬರು ಒಂದಲ್ಲ ಒಂದು ಮಾತು ಹೇಳ್ತಿದ್ರು. ಪ್ರತಿ ವಾರ ನಾನು ಕಾಣಿಕೆ ಕೊಟ್ಟಿದ್ದೇನಲ್ಲ ದೇವರೇ, ಪ್ರತಿ ತಿಂಗಳು ದಶಮ ಭಾಗ ಕೊಟ್ಟಿದ್ದೇನಲ್ಲವೇ, ಪ್ರತಿ ವಾರ ತಪ್ಪಲಾರದೆ ಸಭೆಗೆ ನಾನು ಬಂದಿದ್ದೇನಲ್ಲ ದೇವರೇ. ಬಂದ ಪ್ರತಿಯೊಬ್ಬರು ಹಾಗೆ ಒಂದಲ್ಲ ಒಂದು ಕಾರಣ ಹೇಳುವಾಗ ಬಂದವರಿಗೆಲ್ಲ ಪಕ್ಕದಲ್ಲಿ ನಿಂತ್ಕೊ ಅಂತ ಹೇಳಿದ್ರು. ಕೊನೆಗೆ 8 ವರ್ಷದ ಚಿಕ್ಕ ಹುಡುಗಿ ಬಂದಳು. ಬೆಳ್ಳಗಿರುವ ಫ್ರಾಕ್ ಉಟ್ಕೊಂಡು ಒಳಗಡೆ ಬರ್ತಾ ಇದ್ದಳು. ಆ ಹುಡುಗಿಗೆ ಯೇಸು ಕ್ರಿಸ್ತನು ನೋಡಿ ಕೇಳ್ತಾರಂತೆ, ಮಗಳೇ, ನಿನ್ನನ್ನು ಪರಲೋಕದೊಳಗೆ ಬರಗೊಡಿಸಲು ನಿನಗೆ ಯಾವ ಹಕ್ಕಿದೆ ಅಂತ ಕೇಳಿದ್ರು. ಆಗ ಆ ಹುಡುಗಿ ಹೇಳಿದ್ದೇನು ಗೊತ್ತಾ? ಯೇಸುವೇ, ನನಗಾಗಿ ನೀವು ಮರಣ ಹೊಂದಿದ್ದೀರಲ್ಲವೇ? ನಾನು ಮಾಡಿದ ತಪ್ಪುಗಳೆಲ್ಲ ನಿಮ್ಮ ಮೇಲೆ ಹೊತ್ತುಕೊಂಡಿದ್ದೀರಲ್ಲವೇ? ನನ್ನ ಪಾಪ ಕ್ಷಮಿಸುವುದಕ್ಕಾಗಿ ಶಿಲುಬೆಯಲ್ಲಿ ಮರಣ ಹೊಂದಿದ್ದೀರಲ್ಲವೇ? ಆ ಸತ್ಯ ನಾನು ಅಂಗೀಕರಿಸಿದ್ದೇನಲ್ಲವೇ? ನಿಮ್ಮನ್ನು ನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ್ದೇನಲ್ಲವೇ? ಅದಕ್ಕಿಂತ ಹೆಚ್ಚಾಗಿ ನನ್ನ ಹತ್ತಿರ ಪರಲೋಕಕ್ಕೆ ಬರುವುದಕ್ಕಾಗಿ ಅವಕಾಶವಾಗಲಿ, ಆಧಾರವಾಗಲಿ ಮತ್ತೇನಿದೆ ದೇವರೇ? ನೀವು ನನಗಾಗಿ ಮರಣ ಹೊಂದಿದ್ದೀರಲ್ಲವೇ? ಅಂದಾಗ, ಮಗಳೇ, ನಿನ್ನಂಥವಳಿಗಾಗಿಯೇ ವೇಟ್ ಮಾಡ್ತಿದ್ದೆ, ಬಾ ಒಳಗೆ ಹೋಗೋಣ ಎಂದು ಯೇಸು ಹೇಳಿ ಒಳಗೆ ಕರೆದೊಯ್ದ್ರಂತೆ. ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ, ಏನಾಗಿದೆ ನಿಮ್ಮ ಉತ್ತರ? ಹೇಳಲಿಕ್ಕಾಗುತ್ತದೋ? ಯೇಸುವೇ, ನನ್ನ ಪಾಪಗಳನ್ನು ಕ್ಷಮಿಸಲು ನೀವು ಮರಣ ಹೊಂದಿದ್ದೀರಲ್ಲವೇ? ಆ ಪಾಪಗಳೆಲ್ಲ ಒಪ್ಪಿಕೊಂಡಿದ್ದಕ್ಕೆ ನೀವು ನನ್ನನ್ನು ಕ್ಷಮಿಸಿದಿರಲ್ಲವೇ? ನನಗೆ ನೂತನ ಹೃದಯ ಅನುಗ್ರಹಿಸಿದಿರಲ್ಲವೇ? ನನ್ನ ಹೃದಯದೊಳಗೆ ನೀವು ಪ್ರವೇಶಿಸಿದಿರಲ್ಲವೇ? ನನಗೆ ನೀವು ರಕ್ಷಕನಾದಿರಲ್ಲವೇ? ನನ್ನನ್ನು ನಿಮ್ಮ ಮಗುವಾಗಿ ಅಂಗೀಕರಿಸಿದಿರಲ್ಲವೇ? ಇನ್ನು ಅದನ್ನು ಬಿಟ್ಟರೆ ನನಗಿನ್ನೇನು ಬೇಕು ದೇವರೇ? ಕೇಳಿ ಸಹೋದರ ಸಹೋದರಿಯರೇ, ಪರಲೋಕದಲ್ಲಿ ನಾವು ಯೇಸುವನ್ನು ಸಂಧಿಸಬೇಕಾದರೆ ಈ ಭೂಮಿಯ ಮೇಲೆ ಯೇಸುವನ್ನು ನಮ್ಮ ರಕ್ಷಕನನ್ನಾಗಿ ನಾವು ಅಂಗೀಕರಿಸಬೇಕು. ಈ ಹೃದಯದೊಳಗೆ ಯೇಸು ಪ್ರವೇಶಿಸಲಾರದೆ ಆತನ ಪರಲೋಕದೊಳಗೆ ನೀವು ಪ್ರವೇಶಿಸುವ ಚಾನ್ಸ್ ಇಲ್ಲ. ಪ್ರತಿಯೊಬ್ಬರಿಗೂ ಹೃದಯವಿದೆ. ಆ ಹೃದಯ ದೇವರು ನಿವಾಸಿಸುವ ಗೃಹವಾಗಿದೆ, ದೇವರು ನಿವಾಸಿಸುವ ಗುಡಿಯಾಗಿದೆ. ದೇವರು ನಿವಾಸಿಸುವಂತಹ ಹೃದಯವೆಂಬ ಗುಡಿಯೊಳಗೆ ಕ್ರಿಸ್ತನು ಇಲ್ಲದೇ ಇರುವುದಾದರೆ ಆತನು ನಿವಾಸಿಸುವಂತಹ ಪರಲೋಕವೆಂಬ ಗೃಹದೊಳಗೆ ನೀವು ನಿವಾಸಿಸುವ ಚಾನ್ಸ್ ಇಲ್ಲ. ಎಷ್ಟು ಜನ ಹೇಳಬಲ್ಲಿರಿ, ಹೃದಯವೆಂಬ ನನ್ನ ಗೃಹದೊಳಗೆ, ಹೃದಯವೆಂಬ ನನ್ನ ಗುಡಿಯೊಳಗೆ ನನ್ನ ಯೇಸು ನಿವಾಸಿಸುತ್ತಿದ್ದಾರೆಂದು? ನಿಮ್ಮ ಹೃದಯದೊಳಗೆ ಯೇಸು ನಿವಾಸಿಸದಿದ್ದರೆ ಆತನ ಗೃಹವಾಗಿರುವ ಪರಲೋಕದೊಳಗೆ ನಿವಾಸಿಸುವ ಚಾನ್ಸ್ ನಿಮಗಿಲ್ಲ. ಹೃದಯವು ಎನ್ನುವಂತಹ ಬಾಗಲ ಬಳಿಯಲ್ಲಿ ನಿಂತು ನಾನು ಬಾಗಲನ್ನು ತಟ್ಟುತ್ತಿದ್ದೇನೆ. ಯಾವನಾದರೂ ನನ್ನ ಸ್ವರವನ್ನು ಕೇಳಿ ತನ್ನ ಹೃದಯದೊಳಗೆ ನನ್ನನ್ನು ಬರಮಾಡಿಕೊಳ್ಳೋದಾದರೆ, ಪ್ರಕಟಣೆ ಪುಸ್ತಕದಲ್ಲಿರುವ ಈ ವಚನ ಅಂಡರ್ಲೈನ್ ಮಾಡಿಕೊಳ್ಳಿ. 3ನೇ ಅಧ್ಯಾಯ 20ನೇ ವಚನ. ಇಗೋ, ನಾನು ಬಾಗಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವ ಬಾಗಲ ಬಳಿಯಲ್ಲಿ? ಹೃದಯವೆಂಬ ಬಾಗಲ ಬಳಿಯಲ್ಲಿ ನಾನು ನಿಂತು ತಟ್ಟುತ್ತಿದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಏನಂತೆ ಊಟ ಮಾಡುವನು. ಸಹೋದರರೇ ಸಹೋದರಿಯರೇ, ಹೃದಯ ಎನ್ನುವಂಥದ್ದು ದೇವರು ಇರುವಂತಹ ಗೃಹವಾಗಿದೆ, ಇಲ್ಲವೇ ಗುಡಿ, ಇಲ್ಲವೇ ಆಲಯವಾಗಿದೆ, ಇಲ್ಲವೇ ಕೋಣೆಯಾಗಿದೆ. ಅದರ ಹೊರಗೆ ಯೇಸು ನಿಂತು ಬಾಗಿಲು ತಟ್ತಿದ್ದಾರೆ. ಮಗನೇ, ನಿನ್ನ ಹೃದಯದೊಳಗೆ ನನ್ನನ್ನು ಬರಮಾಡು. ನಿನ್ನ ಹೃದಯ ಎಂಬ ಗುಡಿಯೊಳಗೆ, ಕೋಣೆಯೊಳಗೆ ನನ್ನನ್ನು ಬರಗೊಡಿಸದಿದ್ದರೆ ನನ್ನ ಗೃಹವಾಗಿರುವ ಪರಲೋಕದೊಳಗೆ ನೀನು ಬರುವ ಚಾನ್ಸ್ ಇಲ್ಲ ಮಗನೇ. ಭೂಮಿಯ ಮೇಲೆ
ನನ್ನನ್ನು ನೀನು ಸ್ವೀಕರಿಸದಿದ್ದರೆ ಪರಲೋಕದಲ್ಲಿ ನಿನ್ನನ್ನು ನಾನು ಸ್ವೀಕರಿಸುವಂತಹ ಚಾನ್ಸ್ ಇರೋದಿಲ್ಲ. ಆ ದಿನ ದೇವರು ನನಗೆ ಅದನ್ನೇ ಹೇಳಿದ್ರು, ಮಗನೇ, ನರಕ ಎನ್ನುವಂಥದ್ದು ನಿಜವಾಗ್ಲೂ ಇದೆ ಮಗನೇ, ಖಂಡಿತವಾಗಿಯೂ ಇದೆ. ಯೇಸು ಕ್ರಿಸ್ತನು ಸುವಾರ್ತೆ ಪ್ರಕಟಿಸಿದಾಗ ಮತ್ತಾಯ ಆ ಸುವಾರ್ತೆಯನ್ನು ಬರಿತಾನೆ, ಮಾರ್ಕನು ಆ ಸುವಾರ್ತೆಯನ್ನು ಬರಿತಾನೆ, ಲೂಕನು ಅದೇ ಸುವಾರ್ತೆಯನ್ನು ಬರಿತಾನೆ, ಯೋಹಾನನು ಏಸಯ್ಯ ಪ್ರಕಟಿಸಿದ ಸುವಾರ್ತೆ ಬರೆಯುತ್ತಾನೆ. ಈ 4 ಜನ ಕೂಡ ಬರೆಯುತ್ತಾರೆ. ಈ 4 ಸುವಾರ್ತೆಗಳಲ್ಲಿ ನೀವು ಜಾಗ್ರತೆಯಿಂದ ಪರಿಶೀಲಿಸಿ ನೋಡುವುದಾದರೆ ಯೇಸು ಕ್ರಿಸ್ತನು ಸುಮಾರು 56 ಸಾರಿ ನರಕದ ಕುರಿತು ಮಾತಾಡ್ತಾರೆ, 24 ಸಾರಿ ನರಕದ ಕುರಿತಾಗಿ ಮಾತಾಡುತ್ತಾರೆ. ಅಂದರೆ ಕೇಳ್ತಿದ್ದೇನೆ, ಯಾವುದರ ಕುರಿತು ಯೇಸು ಹೆಚ್ಚು ಮಾತಾಡಿದ್ದಾರೆ? ನರಕದ ಕುರಿತಾಗಿಯೋ ಪರಲೋಕದ ಕುರಿತಾಗಿಯೋ? ನರಕದ ಕುರಿತಾಗಿಯೇ ಹೆಚ್ಚಾಗಿ ಮಾತಾಡಿದ್ದಾರೆ. ಅಗ್ನಿ ಆರುವುದಿಲ್ಲವೆಂದು, ಹುಳುಗಳು ಸಾಯುವುದಿಲ್ಲವೆಂದು, ಅಲ್ಲಿ ಗೋಳಾಟ ಇರುತ್ತೆ ಎಂದು, ಹಲ್ಲು ಕಡಿಯೋಣ ಇರುತ್ತೆ ಎಂದು ಯೇಸು ಪದೇ ಪದೇ ಹೇಳಿದ್ದಾರೆ. ಆದರೆ ಪರಲೋಕದಲ್ಲಿ ಏನಿರಲಿಕ್ಕಿದೆ ಎಂದು ಕಣ್ಣಿಗೆ ಕಾಣಿಸಲಿಲ್ಲಂತೆ, ಕಿವಿಗಳಿಗೆ ಕೇಳಿಸಲಿಲ್ಲಂತೆ, ಮನುಷ್ಯರಿಗೆ ಅದರ ಭಾವನೆ ಕೂಡ ಗ್ರಹಿಕೆಯಾಗಲಿಲ್ಲ ಅಂತೆ. ಪರಲೋಕದಲ್ಲಿ ಏನಿರಲಿಕ್ಕಿದೆ ಎಂದು ದೇವರಿನ್ನೂ ಹೇಳಲಿಲ್ಲ ಅಂತೆ. ಒಂದು ವಿಷಯವನ್ನು ಮಾತ್ರ ಹೇಳಿದ್ದಾರೆ, ಅಲ್ಲಿ ಕಣ್ಣೀರಿರುವುದಿಲ್ಲ, ಅಲ್ಲಿ ಹಸಿವೆ ಇರುವುದಿಲ್ಲ, ಅಲ್ಲಿ ಗೋಳಾಟ ಇರಲ್ಲ, ಅಲ್ಲಿ ನಿತ್ಯವೂ ಸಮಾಧಾನವೇ, ಸಂತೋಷವೇ, ಸಂಭ್ರಮವೇ ಪರಲೋಕದಲ್ಲಿ ಇರುತ್ತದೆ ಎನ್ನುವುದು ಮಾತ್ರ ವಾಸ್ತವ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿರುವಾಗ ನರಕದ ಕುರಿತಾಗಿ ಹೆಚ್ಚು ಸಾರಿ ಹೇಳುವುದಕ್ಕಾಗಿ, ಹೆಚ್ಚು ಮಾತಾಡುವುದಕ್ಕಾಗಿ ಕಾರಣವೇನು? ಅದು ನಿಜ ಇರೋದಕ್ಕಾಗಿ. ನರಕ ಎನ್ನುವಂಥದ್ದು ನಿಜವಾಗ್ಲೂ ಇರುವುದರಿಂದ. ಈ ದಿನ ಯಾರಾದರೂ ಇದ್ದೀರಾ, ಯೇಸುವೇ, ಇಲ್ಲಿಯವರೆಗೂ ನಾನು ನನ್ನ ರಕ್ಷಣೆ ಕುರಿತು ಆಲೋಚಿಸಲಿಲ್ಲ, ನರಕ ಇದೆ ಎಂದು ಗೊತ್ತಿತ್ತು, ಆದರೆ ಇಷ್ಟು ತೀವ್ರವಾಗಿರುತ್ತದೆ ಎಂದು ಗೊತ್ತಿರಲಿಲ್ಲ. ಈ ದಿನ ಒಂದು ವೇಳೆ ಸಾಯುವುದಾದರೆ ಬಹುಶಃ ನರಕದಲ್ಲಿಯೇ ಕಣ್ತೆರೆಯುತ್ತೇನೇನೋ. ಆದರೆ ಈ ದಿನ ನೀವು ಸಾರಿರುವಂತಹ ಸುವಾರ್ತೆ ನನ್ನನ್ನು ಬದುಕಿಸುವುದಕ್ಕಾಗಿಯೇ ಯೇಸು ಮರಣ ಹೊಂದಿದ್ದಾರೆ. ಇದಕ್ಕಿಂತ ನನಗಿನ್ನೇನು ಬೇಕು? ಅದಕ್ಕೆ ಆ ಯೇಸುವನ್ನು ಈ ಕ್ಷಣವೇ, ನನ್ನ ಹೃದಯ ಎಂಬ ಬಾಗಿಲನ್ನು ತಟ್ಟುತ್ತಿರುವ ಯೇಸುವನ್ನು ಈ ಕ್ಷಣವೇ ನನ್ನ ಹೃದಯದೊಳಗೆ ಅಂಗೀಕರಿಸುತ್ತಿದ್ದೇನೆ, ಬಾ ಎಂದು ಕರೆಯುತ್ತಿದ್ದೇನೆ. ನನಗಾಗಿ ಪ್ರಾರ್ಥಿಸಿರಿ ಎನ್ನುವಂಥವರಿದ್ರೆ ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವಿರಾ? ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಯೇಸುವೇ, ನಮ್ಮ ಹೃದಯದೊಳಗೆ ಬನ್ನಿರಿ ದೇವರೇ. ನಿಮ್ಮನ್ನು ನನ್ನ ದೇವರನ್ನಾಗಿ, ನನ್ನ ರಕ್ಷಕನನ್ನಾಗಿ ಅಂಗೀಕರಿಸುತ್ತಿದ್ದೇನೆ. ನನ್ನ ಹೃದಯದೊಳಗಿರುವ ಕತ್ತಲೆಯನ್ನೆಲ್ಲ ತೆಗೆದುಹಾಕಿರಿ ದೇವರೇ, ಪಾಪವನ್ನೆಲ್ಲ ತೊಳೆದು ಹಾಕಿರಿ ದೇವರೇ. ನೀವೇ ನನ್ನ ಹೃದಯದೊಳಗೆ ಪ್ರವೇಶಿಸಿರಿ ದೇವರೇ. ನನ್ನ ಹೃದಯವನ್ನು ನಿಮ್ಮ ನೆಲೆಯನ್ನಾಗಿ ಮಾರ್ಪಡಿಸಿಕೊಳ್ಳಿರಿ ದೇವರೇ. ನನ್ನ ಹೃದಯದೊಳಗೆ ನೀವೇ ನಿವಾಸಿಸಿ ನನ್ನನ್ನು ನೀವೇ ನಡೆಸಿರಿ. ಈ ದಿನ ಮೊದಲುಗೊಂಡು ನಿಮ್ಮ ರಾಜ್ಯದೊಳಗೆ ಸೇರುವವರೆಗೂ ನನ್ನೊಳಗೆ ಇರಿ ದೇವರೇ, ನನ್ನ ಸಂಗಡ ಇರಿ, ನನ್ನನ್ನು ನಡೆಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.